ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆ. ಇವತ್ತು ನಾವು ಕನಸಿನ ಬಗ್ಗೆ ಕಲ್ತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ. ದೇವರು ಅನೇಕ ರೀತಿಯಲ್ಲಿ ಮನುಷ್ಯರೊಂದಿಗೆ ಮಾತಾಡ್ತಾರೆ. ಮುಖ್ಯವಾಗಿ ದೇವರು ತನ್ನ ವಾಕ್ಯದ ಮುಖಾಂತರ ಜನರೊಂದಿಗೆ ಮಾತಾಡ್ತಾ ಇದ್ದಾರೆ. ಯಾರಿಗೆ ಬೇಕಾದರೂ ದೇವ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೇಕು, ದೇವರು ಯಾರು, ಅವರ ಸ್ವಭಾವ ಏನು, ಅವರು ಏನೆಲ್ಲ ಮನುಷ್ಯನಿಗೋಸ್ಕರ ಮಾಡಿದ್ದಾರೆ, ದೇವ್ರ ಬಗ್ಗೆ, ದೇವ್ರಿಗೆ ಏನು ಇಷ್ಟ, ದೇವ್ರಿಗೆ ಏನು ಇಷ್ಟ ಇಲ್ಲ, ನಮ್ಮ ಬಗ್ಗೆ ಇರುವಂಥ ದೇವರ ಉದ್ದೇಶ, ಚಿತ್ತ. ಸೊ ಇದೆಲ್ಲ ತಿಳ್ಕೊಳ್ಳೋದು ನಾವು ಪ್ರಾಮುಖ್ಯವಾಗಿ ದೇವರ ವಾಕ್ಯದ ಮುಖಾಂತರ, ಪರಿಶುದ್ಧವಾದ ದೇವರ ವಾಕ್ಯದ ಮುಖಾಂತರ. ಸೊ ಯಾವಾಗಲೂ ದೇವರು ತನ್ನ ವಾಕ್ಯದ ಮುಖಾಂತರ ಜನರೊಂದಿಗೆ, ತನ್ನ ಮಕ್ಕಳೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ. ವಾಕ್ಯ ಓದೋರಿಗೆ ದೇವ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೋದು, ಅದು ಅವರ ಜೀವಿತದಲ್ಲಿ ಆಶೀರ್ವಾದವಾಗಿರುತ್ತೆ. ಎರಡನೇದಾಗಿ ದೇವರು ತನ್ನ ಸೇವಕರ ಮುಖಾಂತರ ಮಾತಾಡ್ತಾ ಇದ್ದಾರೆ. ಅನೇಕರು ದೇವರಿಂದ ಹಾರಿಸಲ್ಪಟ್ಟಂಥ, ದೇವರಿಂದ ಕರೆಯಲ್ಪಟ್ಟಂಥ ತನ್ನ ಸೇವಕರಿದ್ದಾರೆ. ಅವರು ಅನೇಕರು ದೇವ ಸೇವಕರು ದೇವರ ವಾಕ್ಯಗಳನ್ನು, ದೇವರ ನುಡಿಗಳನ್ನು ಜನರಿಗೆ ತಿಳಿಸುವರಾಗಿರ್ತಾರೆ. ಸೊ ನಾವು ದೇವ ಸೇವಕರಿಗೆ ಶ್ರದ್ಧೆ ಕೊಡೋದ್ರ ಮುಖಾಂತರ ದೇವರು ಅವ್ರ ಮುಖಾಂತರ ಕೂಡ ಜನರೊಂದಿಗೆ ಮಾತಾಡ್ತಾ ಇದ್ದಾರೆ. ಮೂರನೇದಾಗಿ ದೇವರು ಅನೇಕ ಸಂದರ್ಭಗಳ ಮುಖಾಂತರ, ಸನ್ನಿವೇಶಗಳ ಮುಖಾಂತರ ದೇವರು ಮಾತಾಡ್ತಾ ಇದ್ದಾರೆ. ನಮ್ಮ ಜೊತೆ ನಡೆಯುವಂಥ ಕೆಲವು ಸಂದರ್ಭಗಳು, ಘಟನೆಗಳು, ಸನ್ನಿವೇಶಗಳ ಮುಖಾಂತರ ಕೂಡ ದೇವರು ನಮ್ಮೊಂದಿಗೆ, ಜನರೊಂದಿಗೆ, ತನ್ನ ಮಕ್ಕಳೊಂದಿಗೆ ಮಾತಾಡ್ತಾ ಇದ್ದಾರೆ. ಗಾಡ್ ಈಸ್ ಸ್ಪೀಕಿಂಗ್ ಟು ಈಸ್ ಪೀಪಲ್ ಥ್ರೂ ಸಿಚುವೇಶನ್ಸ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸ್. ನಾವು ತುಂಬ ಸೂಕ್ಷ್ಮವುಳ್ಳವರಾಗಿರೋದಾದರೆ, ಗಮನದಲ್ಲಿ ತುಂಬ ಗಮನ ಕೊಡುವುದಾದರೆ, ಒಂದೊಂದು ಘಟನೆಗಳ ಮುಖಾಂತರ, ಜೀವಿತ ನಡೆಯುವಂಥ ಅನೇಕ ಕಾರ್ಯಗಳ ಮುಖಾಂತರ, ಸನ್ನಿವೇಶಗಳ ಮುಖಾಂತರ ಇವತ್ತು ಕೂಡ ದೇವರು ಜನರೊಂದಿಗೆ ಮಾತಾಡ್ತಾ ಇದ್ದಾರೆ. ಇನ್ನೊಂದು ದೇವರು ಮಾತಾಡುವಂಥ ರೀತಿ ಕನಸುಗಳ ಮುಖಾಂತರ. ನಿದ್ದೆ ಮಾಡುವಾಗ ನಾವು ನಿದ್ದೆಯಲ್ಲಿ ಅನೇಕರು ಕನಸುಗಳನ್ನು ನೋಡ್ತಾರೆ. ಈ ಕನಸುಗಳ ಮುಖಾಂತರ ಕೂಡ ದೇವರು ಮಾತಾಡ್ತಾ ಇದ್ದಾರೆ. ಆಮೇಲೆ ದೇವರು ದರ್ಶನಗಳ ಮುಖಾಂತರ ಮಾತಾಡ್ತಾ ಇದ್ದಾರೆ. ದರ್ಶನ ಅಂದರೆ ನಾವು ಎದ್ದಿರುವಾಗ, ಪ್ರಾರ್ಥನೆ ಮಾಡ್ತಾ ಇರುವಾಗ, ಎಚ್ಚರಿಕೆಯಲ್ಲಿರುವಾಗ ನಾವು ನೋಡುವಂಥ ಚಿತ್ರಗಳು ಇಲ್ಲಂದರೆ ಕಾರ್ಯಗಳು, ಅದಕ್ಕೆ ದರ್ಶನ ಅಂತ ಹೇಳ್ತಾರೆ. ರಾತ್ರಿ ನಿದ್ದೆ ಮಾಡುವಾಗ ನಾವು ನೋಡುವಂಥ ಕಾರ್ಯಗಳಿಗೆ ಕನಸು ಅಂತ ತಿಳಿಸ್ತಾರೆ. ಸೊ ದೇವರು ಕನಸಿನ ಮುಖಾಂತರ ತನ್ನ ಮಕ್ಕಳೊಂದಿಗೆ ಮಾತಾಡ್ತಾ ಇದ್ದಾರೆ. ನಾವು ಕನಸು ಅಂತ ಅದ್ರ ಬಗ್ಗೆ ನಾವು ಯೋಚನೆ ಮಾಡುವಾಗ, ಒಂದು ವ್ಯಕ್ತಿ ಆವ್ರೇಜ್ ಆಗಿ ಒಂದು 60 ವರ್ಷ ಬದುಕುವುದಾದರೆ ಆಲ್ಮೋಸ್ಟ್ 20 ವರ್ಷ ನಿದ್ದೆಯಲ್ಲಿ ಸಮಯ ಕಳೀತಾ ಇದೆ. ನಿದ್ದೆ ಮಾಡಲಿಕ್ಕೆ ಸಮಯ ಹೋಗ್ತಾ ಇದೆ. ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಡೈಲಿ ನಿದ್ದೆ ಮಾಡ್ತೀರಿ, ಪ್ರತಿ ಮನುಷ್ಯನು. ಸೊ ಅವ್ರು ನಿದ್ದೆ ಮಾಡುವಾಗ ನಮ್ಮ ಶರೀರ ನಿದ್ದೆ ಮಾಡುವಾಗ ನಮ್ಮ ಆತ್ಮ ನಿದ್ದೆ ಮಾಡ್ತಾ ಇಲ್ಲ. ಸೊ ಎಷ್ಟೋ ಸಮಯ ದೇವರು, ನಮ್ಮ ಆತ್ಮ 24 ಗಂಟೆ ಎಚ್ಚರಿಕೆ ಇದೆ. ನಮ್ಮ ಒಳಗಡೆ ಇರುವಂಥ ಸ್ಪಿರಿಟ್, ಆತ್ಮವು, ನಾವು ಶರೀರ ರೆಸ್ಟ್ ತಗೊಳ್ಳುವಾಗ, ಶರೀರದಲ್ಲಿ ನಾವು ನಿದ್ದೆ ಮಾಡುವಾಗ ಈ ಆತ್ಮ ನಿದ್ದೆ ಮಾಡ್ತಾ ಇಲ್ಲ. ಅದು ಯಾವಾಗಲೂ 24 hours ಅಲರ್ಟ್ ಆಗಿದೆ. ಅದು ದೇವರ ಹತ್ರ, ಆತ್ಮನ ಮುಖಾಂತರ ನಾವು ದೇವರನ್ನು ಸಂಪರ್ಕಿಸ್ಬೋದು. ನಮ್ಮ ಆತ್ಮನ ಮುಖಾಂತರ ದೇವರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ನಾವು ನಿದ್ದೆ ಮಾಡುವಾಗ ದೇವರು, ನಮ್ಮ ಆತ್ಮ ಎಚ್ಚರಿಕೆ ಆಗಿದೆ. ಆದ್ದರಿಂದ ದೇವರು ರಾತ್ರಿ ಕೂಡ ನಿದ್ದೆ ಮಾಡುವಾಗ ಕನಸಿನ ಮುಖಾಂತರ ದೇವರು ಮಾತಾಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಅದಕ್ಕೆ ಕನಸು ತುಂಬ ಮುಖ್ಯವಾದ ಕಾರಣ ದೇವರು ಕನಸಿನ ಮುಖಾಂತರ ಅನೇಕ ಕಾರ್ಯಗಳನ್ನು ದೇವರು ತನ್ನ ಜನರೊಂದಿಗೆ ಮಾತಾಡ್ತಾ ಇದ್ದಾರೆ. ಸೊ ನಾವು ತುಂಬ ಅಟೆನ್ಷನ್ ಆಗಿರಬೇಕು, ತುಂಬ ನಮ್ಮ ಕನಸಿನ ಬಗ್ಗೆ ತುಂಬ ಗಮನ ಕೊಡಬೇಕು, ಅದನ್ನು ಬರೆದು ಮಾಡಿಕೊಳ್ಬೇಕು. ಆ ಕನಸಿನ ಮುಖಾಂತರ ಏನೋ ಇಂಪಾರ್ಟೆಂಟ್ ಆದ, ಪ್ರಾಮುಖ್ಯವಾದ ಕಾರ್ಯಗಳನ್ನು ದೇವರು ತನ್ನ ಮಕ್ಕಳೊಂದಿಗೆ ಮಾತಾಡ್ತಾ ಇದ್ದಾರೆ. ನಾವು ಕನಸಿನ ಬಗ್ಗೆ ನೋಡುವಾಗ 3 ರೀತಿಯಲ್ಲಿ ಕನಸುಗಳು ಉತ್ಪತ್ತಿ ಆಗ್ತಾ ಇದೆ. 3 ಕಡೆಯಿಂದ ಉತ್ಪತ್ತಿ ಆಗ್ತಾ ಇದೆ. ಒಂದು, ಮನುಷ್ಯ ತುಂಬ ಯೋಚನೆ ಮಾಡುವಾಗ ಆ ಯೋಚನೆಗಳಿಂದ ಕನಸುಗಳು ಬರ್ಬೋದು. ಅದು ನಾವು ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ವ್ಯಕ್ತಿ ತುಂಬ ಒಂದು ಕಾರ್ಯದ ಬಗ್ಗೆ ಹೆಚ್ಚಾಗಿ ದಿನ ಎಲ್ಲ ಅದು ಯೋಚನೆ ಮಾಡುವಾಗ, ನಂತರ ನಿದ್ದೆ ಮಾಡುವಾಗ ಅವನು ಏನು ಯೋಚನೆ ಮಾಡ್ತಾ ಇದ್ನೋ ಅದರ ಬಗ್ಗೆ ಕನಸನ್ನು ನೋಡ್ತಾರೆ. ನಾವು ಅದ್ರ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕಾದ ಕಾರ್ಯ ಇಲ್ಲ. ಆದರೆ ಅದೇ ಸಮಯದಲ್ಲಿ ಅದು ನಾವು ಯಾವ್ದು ನಮಗೆ ತುಂಬ ಇಂಟ್ರೆಸ್ಟೆಡ್ ಆಗಿದೆ, ನಮ್ಮ ಜೀವಿತದ ಬಗ್ಗೆ ಅದು ನಮಗೆ ತಿಳಿಸ್ತಾ ಇದೆ. ಉದಾಹರಣೆಗೆ ಒಂದು ವ್ಯಕ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಕ್ರಿಕೆಟ್ ನೋಡ್ತಾ ಇದ್ದಾರೆ. ಅದು ನಿದ್ದೆ ಮಾಡುವಾಗ ಅದ್ರ ರಿಲೇಟೆಡ್ ಆಗಿರುವಂಥ ಕನಸುಗಳು ಬರಲಿಕ್ಕೆ ಹೆಚ್ಚು ಸಾಧ್ಯತೆಗಳಿದೆ. ಸೊ ಒಂದು ರೀತಿಯ ಹೇಗೆ
ಕನಸುಗಳು ಉತ್ಪತ್ತಿ ಆಗ್ತಾ ಇದೆ ಅಂದರೆ ಮನುಷ್ಯನ ಸ್ವಂತವಾದ ಯೋಚನೆಗಳ ಅವನು ಜಾಸ್ತಿ ಆ ಕಾರ್ಯಗಳು ಯೋಚನೆ ಮಾಡೋದ್ರಿಂದ ಅದರ ರಿಲೇಟೆಡ್ ಆಗಿರುವಂಥ ಕನಸುಗಳು ಬರ್ತಾ ಇದೆ. ಎರಡನೇ ಉತ್ಪತ್ತಿ ಆಗುವಂಥ ಕನಸುಗಳು, ಎರಡನೇದಾಗಿ ಉತ್ಪತ್ತಿ ಆಗುವಂಥ ಕಾರ್ಯ ಸೈತಾನಿಂದ ಕೂಡ ಕನಸುಗಳು, ಸೈತಾನ ಅನೇಕರಿಗೆ ಕನಸುಗಳನ್ನು ಕೊಡುವುದನ್ನು ನಾವು ಗಮನಿಸ್ಬೋದು. ಮೂರನೇದಾಗಿ ದೇವರಿಂದ ಕನಸುಗಳು ನಮಗೆ ಸಿಕ್ಕುತ್ತೆ. ದೇವರು ಕೂಡ ಕನಸಲ್ಲಿ ಮಾತಾಡ್ತಾ ಇದ್ದಾರೆ. ಒಂದು ಸ್ವಂತವಾಗಿ ನಮ್ಮ ಯೋಚನೆಗಳ ಮುಖಾಂತರ ಕನಸುಗಳು ಬರ್ಬೋದು. ಎರಡನೇದಾಗಿ ಸೈತಾನಿಂದ ಕೂಡ ಕನಸುಗಳು ಒಂದು ವ್ಯಕ್ತಿಗೆ ಬರುತ್ತೆ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ ಬರೆದಿದೆ. ಅವ್ರು ನಿದ್ದೆ ಮಾಡ್ತಾ ಇದ್ದಾಗ ಶತ್ರು ಬಂದು ಕಲೆಗಳನ್ನು ತೋಟದಲ್ಲಿ ಆಗ್ತಾ ಎಂಬುದಾಗಿ ನಾವು ನೋಡ್ತಾ ಇದ್ವಿ. ಸೊ ಅಲ್ಲಿ ಕೂಡ ಮೂರು ರೀತಿಯಲ್ಲಿ ಅದು ಉತ್ಪಾದನೆ ಆಗ್ತಾ ಇದೆ. ಕನಸುಗಳು ನಮ್ಮ ಜೀವಿತದಲ್ಲಿ ಬರ್ತಾ ಇದೆ, ಆರಂಭಿಸ್ತಾ ಇದೆ. ಒಂದು ಸ್ವಂತ ಯೋಚನೆಗಳ ಮುಖಾಂತರ, ಎರಡನೇದು ಸೈತಾನಿಂದ, ಮೂರನೇದಾಗಿ ದೇವರು ಕೂಡ ಕನಸಿನ ಮುಖಾಂತರ ತನ್ನ ಮಕ್ಕಳೊಂದಿಗೆ, ಜನರೊಂದಿಗೆ ಮಾತಾಡ್ತಾ ಇದ್ದಾರೆ. ಎಲ್ಲ ಜನರು ಮಾತಾಡ್ತಾ ಇದ್ದಾರೆ. ನಾವು ಅದನ್ನು ಯೋಬನ ಪುಸ್ತಕ 33ನೇ ಅಧ್ಯಾಯ 14, 15, 16, 17 ವಾಕ್ಯಗಳು ನಾವು ನೋಡುವಾಗ, ಮನುಷ್ಯ ನಿದ್ದೆ ಮಾಡುವಾಗ ದೇವರು ಕನಸಿನ ಮುಖಾಂತರ ಹಾಗೂ ದರ್ಶನ ಮುಖಾಂತರ ನಿದ್ರೆಯಲ್ಲಿ ಮಾತಾಡೋದನ್ನು ನಾವು ಗಮನಿಸ್ಬೋದು. ಸೊ ನಿಮಗೆ ತಿಳಿದಿರುವ ಹಾಗೆ ಕನಸುಗಳು ತುಂಬ ಮುಖ್ಯವಾದ ಕಾರಣ ಮನುಷ್ಯನ ಶರೀರ ನಿದ್ದೆ ಮಾಡಿದ್ರೂ ಕೂಡ ಆತ್ಮ ನಿದ್ದೆ ಮಾಡ್ತಾ ಇಲ್ಲ. ಆದ್ದರಿಂದ ದೇವರು ಆತ್ಮದಲ್ಲಿ, ನಾವು ನಿದ್ದೆ ಮಾಡುವ ಸಮಯದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ಸೊ ನಾವು ಕನಸುಗಳು ಹೊಂದ್ಕೊಳ್ಳೋದು ದೊಡ್ಡ ಒಂದು ಅದ್ಭುತವಾದ ಕಾರ್ಯ. ಬಟ್ ಅದಕ್ಕಿಂತ ತುಂಬ ಪ್ರಾಮುಖ್ಯವಾದ ಕಾರ್ಯ ಆ ಕನಸಿನ ಅರ್ಥ ಗ್ರಹಿಸ್ಕೊಳ್ಳೋದು. ಸೊ ಸೈತಾನಿಗೆ ಕೆಲವರು ಕನಸು ನೋಡುವಾಗ ಸೈತಾನಿಗೆ ಅದು ಜಾಸ್ತಿ ಭಯ, ತೊಂದರೆ ಆಗ್ತಾ ಇಲ್ಲ. ಆ ಕನಸಿನ ಅರ್ಥಗಳು ಒಂದು ವ್ಯಕ್ತಿ ಗ್ರಹಿಸ್ಕೊಳ್ಳುವಾಗ ಅದು ನಮಗೆ ಸೈತಾನ ಮೇಲೆ ಜಯವನ್ನು ನಮಗೆ ಸಿಗ್ತಾ ಇದೆ. ಸೊ ನಾನು 3 ಕಾರ್ಯದ ಬಗ್ಗೆ ನಾನು ನಿಮ್ಮೊಂದಿಗೆ ತಿಳಿಸ್ಲಿಕ್ಕೆ ನಿಮಗೆ ಕನಸಿನ ಬಗ್ಗೆ ಮಾತಾಡ್ತಾ ಇದ್ದೆ. ಇವಾಗ ಹೆಂಗೆ ಗೊತ್ತಾಗುತ್ತೆ ಸೈತಾನಿಂದ ಬರುವಂಥ ಕನಸುಗಳನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ದೇವರಿಂದ ಬರುವಂಥ ಕನಸುಗಳನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಎಂಬ ಕಾರ್ಯವನ್ನು ಕೂಡ ನಿಮ್ಮೊಂದಿಗೆ ಸರಳವಾದ ರೀತಿಯಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಯಾಕೆ ಕೆಲವರು ಕನಸುಗಳು ನೋಡಿದ ತಕ್ಷಣ ಮರ್ತೋಗ್ತಾರೆ, ಅದು ಯಾಕೆ ಅವ್ರು ಮರ್ತೋಗ್ತಾ ಇದ್ದಾರೆ, ಹೇಗೆ ನಮ್ಮ ಕನಸಿನ ಜೀವಿತದಲ್ಲಿ ಹೇಗೆ ನಾವು ಇಂಪ್ರೂವ್ ಆಗ್ಬೋದು, ಪ್ರತಿದಿನ ಕನಸುಗಳನ್ನು ದೇವರಿಂದ ಹೊಂದ್ಕೊಳ್ಬೋದು, ಅದ್ರ ಮುಖಾಂತರ ದೇವ್ರ ಶಬ್ದವನ್ನು ಕೇಳ್ಬೋದು, ಅದನ್ನು ಕೂಡ ಸಂಕ್ಷಿಪ್ತವಾಗಿ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು, ಸೈತಾನ್ ಒಂದು ಕನಸುಗಳ ಮುಖಾಂತರ ಒಂದು ವ್ಯಕ್ತಿ ಹತ್ರ ಮಾತಾಡುವಾಗ ಭಯ ಉಂಟಾಗುತ್ತೆ. ವೆನ್ಎವರ್ ಸೈಟನ್ ಸ್ಪೀಕ್ಸ್, ಸೈತಾನ್ ಕೊಡುವಂಥ ಕನಸುಗಳಲ್ಲಿ ಜನರಿಗೆ ಭಯ ಉಂಟಾಗುತ್ತೆ. ದೇವರು ಮಾತಾಡುವಾಗ ಅಲ್ಲಿ ಸಮಾಧಾನ ಉಂಟಾಗ್ತಾ ಇದೆ. ಎರಡನೇದಾಗಿ ಸೈತಾನ್ ಮಾತಾಡುವಾಗ ದ್ವೇಷವನ್ನು ಸೃಷ್ಟಿಸುತ್ತಾನೆ, ಅಹಂಕಾರವನ್ನು ಸೃಷ್ಟಿಸುತ್ತಾನೆ. ಸೈತಾನ್ ತರುವಂಥ ಕನಸುಗಳಲ್ಲಿ ಪಾಪಗಳಿರುತ್ತೆ. ಆ ಪಾಪದ ಚಿಂತೆಗಳು, ಪಾಪದ ಇಚ್ಛೆಗಳನ್ನು ಕನಸಿನ ಮುಖಾಂತರ ಜನರೊಂದಿಗೆ ಸೈತಾನ್ ಕೊಡ್ತಾ ಇದ್ದಾನೆ. ಸೈತಾನ್ ಮಾತಾಡುವ ಕನ್ಫ್ಯೂಷನ್ಸ್ ಉಂಟಾಗ್ತಾ ಇದೆ, ಭಯ ಉಂಟಾಗ್ತಾ ಇದೆ ಎಂಬ ಕಾರಣ ನಾನು ತಿಳಿಸಿದೆ. ಅದು ದೇವರ ವಾಕ್ಯಕ್ಕೆ ಅಲೈನ್ ಆಗೋದಿಲ್ಲ, ದೇವರ ವಾಕ್ಯಕ್ಕೆ ವಿರೋಧವಾಗಿರುತ್ತೆ. ಎರಡನೇದಾಗಿ ಪಾಪಕ್ಕೆ ಹೆಚ್ಚಾದ ಪ್ರೇರಣೆ ಕೊಡುವಂಥ ಕನಸುಗಳಾಗಿರುತ್ತೆ. ಸೊ ಕನಸುಗಳು ನಾವು ನೋಡ್ಕೊಳ್ಳುವಾಗ ನಾವು ತುಂಬ ಸೂಕ್ಷ್ಮದಿಂದ ಅದನ್ನು ನಾವು ಗಮನಿಸುವಾಗ ಪಾಪದ ಕನಸುಗಳು ಬರುವಾಗ ನಾವು ಅದನ್ನು ಎದುರಿಸಬೇಕು, ಅದನ್ನು ನಾವು ಸ್ವೀಕರಿಸಬಾರ್ದು. ಕಾರಣ ಆತ್ಮದಲ್ಲಿ ನಡೆಯುವಂಥ ಕೆಲವು ಕಾರ್ಯಗಳನ್ನು ನಾವು ಆತ್ಮದಲ್ಲಿ ಅಂಗೀಕರಿಸುವುದಾದರೆ ಅದು ನೆಕ್ಸ್ಟ್ ನಮ್ಮ ಶರೀರದಲ್ಲಿ ಫಿಸಿಕಲ್ ಆಗಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಆದ್ದರಿಂದ ಆತ್ಮದಲ್ಲೇ ನಾವು ಆ ಕಾರ್ಯಗಳನ್ನು ನಾವು ಎದುರಿಸಬೇಕಾಗುತ್ತೆ, ಪ್ರಾರ್ಥನೆ ಮಾಡಿ ಜಯಿಸಬೇಕಾಗುತ್ತೆ, ಸೈತಾನ ಎದುರಿಸಬೇಕಾಗುತ್ತೆ, ಅದಕ್ಕೆ ವಿರೋಧವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಎಂಬ ಕಾರ್ಯವನ್ನು ನಾವು ನಿಮ್ಮೊಂದಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಪ್ರೈಸ್ ಲಾರ್ಡ್. ದೇವರಿಂದ ಬರುವಂಥ ಕನಸುಗಳು ಅದು ದೇವರ ವಾಕ್ಯಕ್ಕೆ ಅಲೈನ್ ಆಗುತ್ತೆ, ದೇವರ ವಾಕ್ಯಕ್ಕೆ ಸೇರಿ ಬರುತ್ತೆ. ಅದು ಮಾತ್ರ ಅಲ್ಲ, ನಮಗೆ ಸಮಾಧಾನವನ್ನು ಕೊಡುತ್ತೆ. ನಮಗೆ ದೇವರಿಂದ ಬರುವಂಥ ಕನಸುಗಳು ನಮಗೆ ಮಾರ್ಗದರ್ಶನವನ್ನು, ಸ್ಪಿರಿಚುವಲ್ ಗೈಡೆನ್ಸ್ ಅನ್ನು ಕೊಡುತ್ತೆ. ನಮಗಿರುವಂಥ ಅನೇಕ ಡೌಟ್ಸ್ಗೆ ಆನ್ಸರ್ ಆಗಿರುತ್ತೆ. ದೇವರು ಕೊಡುವಂಥ ಕನಸಲ್ಲಿ ನಮಗಿರುವಂಥ ಸಮಸ್ಯೆಗಳಿಗಿರುವಂಥ ಪರಿಹಾರ ಕೂಡ ಇರುತ್ತೆ.
ದೇವರು ಕನಸಿನ ಮುಖಾಂತರ ಮಾತಾಡುವಾಗ ಸೈತಾನ ತಂತ್ರಗಳು, ಕುತಂತ್ರಗಳು ಭವಿಷ್ಯದಲ್ಲಿ ನಡಿಬೇಕಾದ ಕಾರ್ಯ ದೇವರು ಅಡ್ವಾನ್ಸ್ ಆಗಿ ಕನಸಿನ ಮುಖಾಂತರ ನಮ್ಮೊಂದಿಗೆ ಮಾತಾಡ್ತಾರೆ. ಸೊ ನಾವು ಎಚ್ಚರಿಕೆಯಾಗಿ ಅದರಿಂದ ಜಯವನ್ನು ಹೊಂದ್ಕೊಳ್ಬೇಕು ಎಂಬ ಕಾರಣದಿಂದ ಕೆಲವು ಸಮಯದಲ್ಲಿ ದೇವರು ಕನಸಿನ ಮುಖಾಂತರ ನಮ್ಮನ್ನು ತಿದ್ದಬಹುದು, ನಮ್ಮನ್ನು ಕರೆಕ್ಟ್ ಮಾಡ್ಬೋದು. ಹಾಗೂ ಕನಸಿನ ಮುಖಾಂತರ ದೇವರ ಚಿತ್ತವನ್ನು ಕೂಡ ದೇವರು ನಮ್ಮೊಂದಿಗೆ ಮಾತಾಡ್ಬೋದು. ನಮ್ಮ ಆಶೀರ್ವಾದಕ್ಕೋಸ್ಕರ, ನಮ್ಮ ಸಂರಕ್ಷಣೆಗೋಸ್ಕರ ದೇವರು ಮುಂಚೆನೇ ನಮಗೆ ಆತ್ಮದಲ್ಲಿ ದೇವರು ಕನಸಿನ ಮುಖಾಂತರ ನಮ್ಮ ಹತ್ರ ಮಾತಾಡ್ಬೋದು. ಪ್ರೈಸ್ ಲಾರ್ಡ್. ಆದ್ದರಿಂದ ಕನಸಿನ ಬಗ್ಗೆ ನಾವು ತುಂಬ ಗಮನ ಕೊಡಬೇಕು. ನಾವು ಅದ್ರ ಬಗ್ಗೆ ಗಮನ ಕೊಡದೇ ಇರುವಾಗ ದೇವರಿಂದ ಬರುವಂಥ ಅನೇಕ ಮೆಸೇಜ್ಗಳು, ದೇವರಿಂದ ಬರುವಂಥ ಅನೇಕ ಸಂದೇಶಗಳು ನಮಗೆ ಮಿಸ್ ಆಗ್ತಾ ಇರುತ್ತೆ. ದೇವರ ಶಬ್ದ ನಮಗೆ ಮಿಸ್ ಆಗ್ತಾ ಇರುತ್ತೆ. ಸೈತಾನಿಗೆ ಒಂದು ಗುರಿ ಏನಂದರೆ ನಾವು ದೇವರ ಶಬ್ದ ಕೇಳಬಾರ್ದು, ಕನಸುಗಳು ನಮಗೆ ಸಿಕ್ಕರೂ ಕೂಡ ಅದು ಅರ್ಥ ಗೊತ್ತಾಗಬಾರ್ದು ಎಂಬ ಕಾರ್ಯ. ಸೊ ಒಂದು ದೇವರು ನಮ್ಮ ಹತ್ರ ಮಾತಾಡುವಾಗ ಹೆಂಗೆ ಗೊತ್ತಾಗುತ್ತೆ ಅದು ದೇವರಿಂದ ಬರ್ತಾ ಇದೆ? ನಾನು ನಿಮ್ಮ ಹತ್ರ ತಿಳಿಸಿದ ಹಾಗೆ ಅದು ದೇವರ ವಾಕ್ಯಕ್ಕೆ ಸೇರಿ ಬರುತ್ತೆ. ಎರಡನೇದಾಗಿ ಅದು ನಮಗೆ ಕ್ಲಾರಿಟಿ ಕೊಡುತ್ತೆ, ಕನ್ಫ್ಯೂಷನ್ಸ್ ಕೊಡಲ್ಲ, ಕ್ಲಾರಿಟಿ ಕೊಡುತ್ತೆ. ಅದು ನಮ್ಮ ಮೈಂಡನ್ನು ಕ್ಲಿಯರ್ ಮಾಡುತ್ತೆ, ನಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡುತ್ತೆ. ದೇವರು ಕೊಡುವಂಥ ಕನಸು ಯಾವಾಗಲೂ ದೇವರಿಂದ ಬರುವಂಥ ಕನಸು ತಿರುಗಿ ಅದು ನಮ್ಮ ಮನಸ್ಸಲ್ಲಿ ಅದು ಆಳವಾಗಿ ಇಂಪ್ರೆಷನ್ ಕೊಡುತ್ತೆ. ದೇವರು ಕೊಡುವಂಥ ಕನಸು, ದೇವರಿಂದ ಬರುವಂಥ ಕನಸು ಎಷ್ಟು ವರ್ಷಗಳಾದರೂ ಕೂಡ ಕೆಲವು ಸಲ ಮರ್ತೋಗೋಕ್ಕಾಗಲ್ಲ. ಕಾರಣ ಅಷ್ಟು ಸ್ಪಷ್ಟವಾಗಿ ಡೀಪ್ ಆಗಿ ಅದು ನಮ್ಮಲ್ಲಿರುತ್ತೆ, ತಿರುಗಿ ಅದು ಲಿಂಗರ್ ಆಗ್ತಾ ಇರುತ್ತೆ. ಪ್ರೈಸ್ ಲಾರ್ಡ್. ಆಮೇಲೆ ದೇವರು ಹೇಗೆ ನಾವು ಕನಸುಗಳನ್ನು, ಯಾಕೆ ಕೆಲವರು ಕನಸುಗಳನ್ನು ಮರ್ತೋಗ್ತಾರೆ ಎಂಬ ಕಾರ್ಯವನ್ನು ಕೂಡ ನಿಮ್ಮೊಂದಿಗೆ ಸಾರಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಜನರು ಕನಸುಗಳನ್ನು ನೋಡ್ತಾರೆ, ಬಟ್ ಬೆಳಗ್ಗೆ ಎದ್ದೇಳುವಾಗ ಶುದ್ಧವಾಗಿ ಅದು ಮರ್ತೋಗಿರ್ತಾರೆ? ಸೊ ಅದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇದು, ಸಾಮಾನ್ಯವಾಗಿ ಮನುಷ್ಯನಿಗೆ ಕೆಲವರಿಗೆ ಶಾರ್ಟ್ ಮೆಮೊರಿ ಇರುತ್ತೆ. ಅವರಿಗೆ ಬೇಗ ಎಲ್ಲ ಕಾರ್ಯಗಳು ಮರ್ತೋಗ್ತಾರೆ. ಅದು ಇಂಗ್ಲೀಷಲ್ಲಿ ಅಮ್ನೀಷಿಯಾ ಅಂತ ಒಂದು ಕಾಯಿಲೆ, ಬೇಗ ಮರ್ತೋಗುವಂಥ ಒಂದು ಸ್ವಭಾವ, ಮರ್ತೋಗುವಂಥ ಸ್ವಭಾವ ಇರುವವರಿಗೆ ಕನಸುಗಳು ಬೇಗ ಮರ್ತೋಗ್ತಾರೆ. ಆದರೆ ವಾಕ್ಯ ಹೇಳುತ್ತೆ, ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋದಾದರೆ ದೇವರು ನಮಗೆ ಒಳ್ಳೆಯ ಜ್ಞಾನವನ್ನು, ಮೆಮರಿ ಪವರನ್ನು ದೇವರು ಕೊಡ್ತಾರೆ. ಕಾರಣ ಪರಿಶುದ್ಧ ಆತ್ಮನು ಜ್ಞಾನದ ಆತ್ಮನಾಗಿದ್ದಾರೆ, ತಿಳುವಳಿಕೆ ಆತ್ಮನಾಗಿದ್ದಾನೆ. ಸೊ ನಾವು ಪ್ರಾರ್ಥನೆ ಮಾಡೋದಾದರೆ ದೇವರು ವಿಶೇಷವಾದ ಜ್ಞಾನ ಹಾಗೂ ಎಲ್ಲ ಕನಸುಗಳನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋ ಮೆಮರಿ ಪವರನ್ನು ದೇವರು ಪ್ರಾರ್ಥನೆಯಲ್ಲಿ ನಮ್ಗೆ ಕೊಡ್ತಿದ್ದಾರೆ. ಸೊ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ದೇವರ ಒಳ್ಳೆಯ ಜ್ಞಾನವನ್ನು ಕೊಡು, ಜ್ಞಾಪಕ ಶಕ್ತಿಯನ್ನು ಕೊಡು. ನಾವು ಯಾಕೋಬನ ಪುಸ್ತಕ ಮೊದಲನೇ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ರಿ, ನಾವು ಪ್ರಾರ್ಥಿಸುವುದಾದರೆ ಜ್ಞಾನಕ್ಕೋಸ್ಕರ ಪ್ರಾರ್ಥಿಸುವುದಾದರೆ ಔದಾರ್ಯವಾಗಿ ದೇವರು ಒಳ್ಳೆಯ ಜ್ಞಾನವನ್ನು, ಮೆಮರಿ ಪವರ್ ಎಲ್ಲವನ್ನು ನೆನಪು ಮಾಡಿಕೊಳ್ಳುವಂತೆ ದೇವರು ನಮ್ಗೆ ಒಳ್ಳೆ ನೆನಪಿನ ಶಕ್ತಿಯನ್ನು, ಮೆಮರಿ ಪವರನ್ನು ದೇವರು ನಾವು ಕೊಡ್ತಾರೆ. ಸೊ ಒಂದು, ಜನರು ಕನಸು ಮರ್ತೋಗ್ಲಿಕ್ಕೆ ಕಾರಣ ಅವರಲ್ಲಿ ಮರ್ತೋಗುವಂಥ, ಇಲ್ಲಾಂದರೆ ಶಾರ್ಟ್ ಮೆಮರಿ ಇರುತ್ತೆ, ಬೇಗ ಮರ್ತೋಗುವಂಥ ಆ್ಯಟಿಟ್ಯೂಡ್ ಅವರಲ್ಲಿ ಇರುವುದರಿಂದ ಅವ್ರ ಪ್ರಾರ್ಥನೆ ಮುಖಾಂತರ ನಾವು ಇದನ್ನು ಜಯಿಸ್ಬೋದು. ಎರಡನೇದಾಗಿ, ಅನೇಕರು ಕನಸುಗಳು ಮರ್ತೋದ್ರೂ ಕೂಡ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪರಿಶುದ್ಧ ಆತ್ಮನ ಹತ್ರ ನಾವು ಕೇಳುವುದಾದರೆ ಪರಿಶುದ್ಧಾತ್ಮ ತಿರುಗಿ ಆ ಮರ್ತೋಗಿರುವ ಕನಸುಗಳನ್ನು ನಮ್ಮ ನೆನಪಿಗೆ ತರ್ತಾರೆ. ಪ್ರೈಸ್ ಲಾರ್ಡ್. ನಮ್ಮ ನೆನಪಿಗೆ ಹೋಲಿ ಸ್ಪಿರಿಟ್ ವಿಲ್ ಆಲ್ವೇಸ್ ಹೆಲ್ಪ್ ಅಸ್ ಟು ರಿಮೆಂಬರ್. ಸೊ ನಾವು ಮರ್ತೋದ್ರೂ ಕೂಡ ನಾವು ಪ್ರಾರ್ಥನೆ ಮಾಡಿ ದೇವರ ಹತ್ರ ಕೇಳುವುದಾದರೆ ತಿರುಗಿ ನಾವು ನೋಡಿದ ಕನಸು ರಿಪೀಟ್ ಮಾಡಲಿಕ್ಕೆ ತಿರುಗಿ ದೇವರು ಅದನ್ನು ನಮಗೆ ಕೊಡ್ತಾರೆ. ಕಾರಣ ಪರಿಶುದ್ಧಾತ್ಮ ನಮಗೆ ವಾಪಸ್ ನಮ್ಮ ಮೆಮರಿಗೆ, ನಮ್ಮ ಜ್ಞಾಪಕ ಶಕ್ತಿಗೆ ಆ ಕನಸನ್ನು ರಿಪೀಟ್ ಆಗಿ ನಮಗೆ ತೋರಿಸ್ತಾರೆ. ಮೂರನೇದಾಗಿ, ಅನೇಕರು ಕನಸುಗಳು ಮರ್ತೋಗ್ಲಿಕ್ಕೆ ಕಾರಣ ಅವರು ತುಂಬ ಕ್ಯಾಶುವಲ್ ಆಗಿ ತಗೊಳ್ತಾರೆ. ಕನಸನ್ನು ಏನೋ ಕನಸಿರ್ಬೋದು, ಸುಮ್ಮನೆ ಸಾಧಾರಣವಾಗಿ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ದೇವರು ಅವ್ರ ಕನಸಿನ ಮುಖಾಂತರ ಅವ್ರ ಹತ್ರ ಇಂಪಾರ್ಟೆಂಟ್ ಆದ ಪ್ರಾಮುಖ್ಯವಾದ ಕಾರ್ಯವನ್ನು ಮಾತಾಡ್ತಾ ಇದ್ದಾರೆ ಎಂಬುದಾಗಿ ಅವರು ಗ್ರಹಿಸದೆ ತುಂಬ ಕ್ಯಾಶುವಲ್ ಆಗಿ ಅವ್ರು ತಗೊಳ್ತಾ ಇದ್ದಾರೆ. ಅದರಿಂದ ನಾವು ಕ್ಯಾಶುವಲ್ ಆಗಿ ತಗೊಳ್ಬಾರ್ದು. ಪ್ರತಿ ಸಮಯ ನಾವು ನಿದ್ದೆ ಮಾಡೋಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು, ಕರ್ತನೆ ನನ್ನೊಂದಿಗೆ ಕನಸಿನ ಮುಖಾಂತರ ಮಾತಾಡು. ಒಂದು, ದೇವರು ಕನಸುಗಳು ನಮ್ಮ ಹತ್ರ ಕೊಡುವಾಗ ಅದು ಒಂದು ತೋರಿಸ್ತಾ ಇದೆ, ದೇವರು ನಮ್ಮ ಜೊತೆ ಇದ್ದಾರೆ. ದೇವರು ನಮ್ಮ ಸಂಗಡ ಇರುವಾಗ ಪ್ರತಿದಿನ ನಾವು ಕನಸುಗಳು ನೋಡ್ಬೋದು. ಪ್ರತಿದಿನ ದೇವರು ನಮ್ಮ ಸಮಸ್ಯೆಗೆ ಬೇಕಾಗಿರುವ ಆತ್ಮಿಕ ಜೀವಿತಕ್ಕೆ ಬೇಕಾಗಿರುವ ಎಲ್ಲ ಕಾರ್ಯಗಳು ದೇವರು ಕನಸಿನ ಮುಖಾಂತರ ನಮ್ಮೊಂದಿಗೆ ಮಾತಾಡ್ತಾ ಇರ್ತಾರೆ. ಸೊ ಕ್ಯಾಶುವಲ್ ಆಗಿ ತಗೊಳ್ಬೇಡಿ, ಸೀರಿಯಸ್ ಆಗಿ ತಗೊಳ್ಳಿ. ಪ್ರತಿ ಕನಸನ್ನು ಬರೆದು ಮಾಡ್ಕೊಳ್ಳಿ, ಡೈರಿಯಲ್ಲಿ ಬರೆದು ಮಾಡ್ಕೊಳ್ಳಿ. ಆಮೇಲೆ ನಮ್ಗೆ ಎಷ್ಟೋ ಸಮಯ ಇಲ್ಲಿ ಯೋಬನ ಪುಸ್ತಕ ಅದೇ ಬರ್ದಿರೋದು. ಯೋಬನ ಪುಸ್ತಕ 33ನೇ ಅಧ್ಯಾಯ 14, 15, 16, 17 ಆ ವಾಕ್ಯಗಳು ನಾವು ಅಲ್ಲಿ
ನೋಡ್ತಾ ಇದ್ದೀರಿ, ದೇವರು 2-3 ಸತಿ ದೇವ್ರ ಜನರೊಂದಿಗೆ ಮಾತಾಡ್ತಾರೆ, ಬಟ್ ಜನರಿಗೆ ಇದು ದೇವ್ರ ಶಬ್ದ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ಡ್ರೀಮ್ಸ್ ಬಗ್ಗೆ, ಎಲ್ಲ ಕನಸಿನ ಬಗ್ಗೆ ತುಂಬ ಸೂಕ್ಷ್ಮತೆಯಿಂದ ನಾವು ನೋಡುವಂಥ ಕನಸನ್ನು ಆವಾಗಲೇ ಬರೆದು ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು, ದೇವರಿಂದ ಬರುವಂಥ ಕನಸುಗಳನ್ನು ನಾವು ತಗೊಳ್ಬೇಕು, ಅದು ನಾವು ಅರಿಕೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಸೊ ಒಂದು ಜನರು ಕನಸು ಮರ್ತೋಗ್ಲಿಕ್ಕೆ ಕಾರಣ ಶಾರ್ಟ್ ಮೆಮರಿ ಇರುವುದರಿಂದ ಅದು ಜ್ಞಾಪಕ ಶಕ್ತಿಗೋಸ್ಕರ ಅವರು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ಜನರು ಕನಸುಗಳು ಮರ್ತೋದ್ರೂ ಕೂಡ ಅದು ಹಂಗೆ ಬಿಡದೆ ದೇವರು ತಿರುಗಿ ನನಗೆ ಜ್ಞಾಪಕ ಶಕ್ತಿ, ನನಗೆ ತಿರುಗಿ ಕನಸನ್ನು ಜ್ಞಾಪಕಕ್ಕೆ ತಗೊಂಡು ಬಾ ಅಂತ ನಾವು ಪರಿಶುದ್ಧಾತ್ಮನ ಬಳಿ ಸಹಾಯ ಕೇಳುವಾಗ ಅದನ್ನು ತಿರುಗಿ ಕನಸುಗಳನ್ನು ವಾಪಸ್ ನಮ್ಮ ಮನಸ್ಸಿಗೆ ತಂದು ಕೊಡ್ತಿದ್ದಾರೆ. ಮೂರನೇದಾಗಿ ಅನೇಕರು ಕನಸುಗಳು ಮರ್ತೋಗ್ಲಿಕ್ಕೆ ಕಾರಣ ಅವ್ರು ತುಂಬ ಕೇರ್ಲೆಸ್ ಆಗಿದ್ದಾರೆ, ಕ್ಯಾಶುವಲ್ ಆಗಿದ್ದಾರೆ. ಅದೇನೋ ಕನಸು ಅಂತ ಅವ್ರು ಯೋಚನೆ ಮಾಡ್ತಾರೆ. ಬಟ್ ಇಲ್ಲ ಪ್ರಿಯರೇ, ಪ್ರತಿ ಕನಸಲ್ಲಿ ದೇವರು ಜನರ ಹತ್ರ ಮಾತಾಡುವಾಗ ಏನೋ ಒಂದು ಇಂಪಾರ್ಟೆಂಟ್ ಆದ ಪ್ರಾಮುಖ್ಯವಾದ ಸಂದೇಶವನ್ನು ಆ ಕನಸಿನ ಮುಖಾಂತರ ಜನರೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ತಿರುಗಿ ನಾವು ನೋಡ್ತಾ ಇದ್ರಿ, ಅನೇಕರು ಕನಸುಗಳು ಯೋಹನ ಬರೆದ ಸುವಾರ್ತೆ 10ನೇ ವಾಕ್ಯದಲ್ಲಿ ಬರುತ್ತೆ, ಸೈತಾನ್ ಕಳ್ತನ ಮಾಡೋಕ್ಕೋಸ್ಕರ ಬರ್ತಾ ಇದೆ. ಸೊ ಎಷ್ಟು ನಾವು ಜಾಗ ಕೊಡೋದಾದರೆ ಕೆಲವು ದುರಾತ್ಮಗಳು ನಮ್ಮ ಚಿಂತೆಯಲ್ಲಿ ಕಾರ್ಯ ಮಾಡಿ ದೇವರ ಕನಸುಗಳನ್ನು ಮರೆಯುವಂತೆ ಮಾಡ್ತಿರ್ತಾನೆ. ದೇವರಿಂದ ಬರುವಂಥ ಕಮ್ಯುನಿಕೇಷನ್, ದೇವರಿಂದ ಬರುವಂಥ ಸಂದೇಶವನ್ನು ಮರೆಯುವಂತೆ ಮಾಡ್ತಾನೆ. ಸೊ ಇವತ್ತು ನೀವು ಪ್ರಾರ್ಥನೆ ಮಾಡಿ, ದೇವರಿಂದ ಕೊಡುವಂಥ ಕನಸುಗಳು, ಸೈಟನ್ ಈಸ್ ಸ್ಟೀಲಿಂಗ್ ಮೈ ಡ್ರೀಮ್, ಸೈತನ್ ನನ್ನ ಕನಸುಗಳನ್ನು ಕದ್ಕೊಳ್ತಾದರೆ, ನನ್ನ ಮನಸ್ಸಲ್ಲಿ ಅದನ್ನು ಮರೆಯುವಂತೆ ಮಾಡುವುದಾದರೆ, ಇಲ್ಲಾಂದರೆ ಅದು ನನಗೆ ಬರದ ಹಾಗೆ ತಡೆ ಮಾಡುವುದಾದರೆ, ಅದು ಯೇಸುವಿನ ನಾಮದಲ್ಲಿ ನನ್ನ ಚಿಂತೆಯಿಂದ ನೀಗಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ಲಾರ್ಡ್. ತುಂಬ ಸ್ಪಷ್ಟವಾಗಿ ದೇವ್ರ ಶಬ್ದ ಕೇಳಲಿಕ್ಕೆ, ಕ್ಲಿಯರ್ ಆಗಿ ದೇವ್ರ ಶಬ್ದ ಕೇಳಲಿಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ಲಾರ್ಡ್. ಆದ್ದರಿಂದ ಕೆಲವು ದುರಾತ್ಮಗಳು ದೈವಿಕವಾದ ಕನಸುಗಳು ಬರದ ಹಾಗೆ ಮರ್ತೋಗುವಂತೆ ಕಾರ್ಯ ಮಾಡುವಂಥ ಅಂಥ ದುರಾತ್ಮಗಳನ್ನು ಯೇಸುವಿನ ನಾಮದಲ್ಲಿ ನಾವು ಎದುರಿಸಿ ಪ್ರೇಯರ್ ಮಾಡುವಾಗ ಸ್ಪಷ್ಟವಾಗಿ ಹಾಗೂ ಡೈಲಿ ಕನಸುಗಳು ನಮ್ಮ ಕೈಯಿಂದ ನೋಡಲಿಕ್ಕೆ ಆಗುತ್ತೆ. ಪ್ರೈಸ್ ಲಾರ್ಡ್. ಡೈಲಿ ದೇವರು ಮಾತಾಡ್ತಾರೆ, ಡೈಲಿ ಕನಸುಗಳು ನಾವು ನೋಡಬೇಕು. ಕಾರಣ ದೇವರು ಕನಸಿನ ಮುಖಾಂತರ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ನಂತರ ಕನಸಿನ ಬಗ್ಗೆ ಹೆಚ್ಚಾಗಿ ನಾವು ಅದರಲ್ಲಿ ಬೆಳಿಬೇಕಾದ್ರೆ ನಾವು ಹೆಚ್ಚು ಕನಸಿನ ಬಗ್ಗೆ ಕಲಿತ್ಕೊಳ್ಬೇಕು. ಬೈಬಲ್ ಯಾರೆಲ್ಲ ಕನಸುಗಳು ನೋಡಿದ್ದಾರೆ ನಾವು ನೋಡ್ತಾ ಇದ್ರಿ. ಯೋಸೇಫ್ ನೋಡ್ದ, ಯಾಕೋಬ ನೋಡ್ದ, ಆಮೇಲೆ ಹೊಸ ಒಡಂಬಡಿಕೆ ಅನೇಕ ದೇವ ಭಕ್ತರು ನಾವು ಬೈಬಲಿ ಅನೇಕ ಉದಾಹರಣೆಗಳಿದೆ. ಆಮೇಲೆ ಅವ್ರ ಬಗ್ಗೆ ಸ್ಟಡಿ ಮಾಡೋದು, ಕಲಿತ್ಕೊಳ್ಳೋದು, ನಾವು ಹೆಚ್ಚು ಕನಸುಗಳನ್ನು ನೋಡಲಿಕ್ಕೂ ಅದರ ಅರ್ಥ ಕೂಡ ದೇವರು ನಮಗೆ ತಿಳಿಯಪಡಿಸುವನಾಗಿರ್ತಾನೆ. ಪ್ರೈಸ್ ಲಾರ್ಡ್. ಇನ್ನೂ ಅನೇಕರು ದೈವಿಕವಾದ ಕನಸುಗಳು ಮರ್ತೋಗ್ಲಿಕ್ಕೆ ಕಾರಣ ಅವರು, ಗೊತ್ತಿದೆ ಅನೇಕರು ನಾವು ಊಟ ಮಾಡ್ತೀರಿ, ಬಟ್ ತುಂಬ ಅಧಿಕವಾಗಿ ಊಟ ಮಾಡೋದು, ಎಕ್ಸಸ್ ಆಗಿ ಊಟ ಮಾಡೋದು ಕೂಡ ಒಂದು ದೇವರಿಂದ ಕನಸನ್ನು ಹೊಂದ್ಕೊಳ್ಳೋಕ್ಕೆ ತಡೆಯಾಗಿರುವಂಥ ಕಾರ್ಯವಾಗಿದೆ. ಎರಡನೇದಾಗಿ ಸರಿಯಾಗಿ ನಿದ್ದೆ ಮಾಡದೇ ಇರೋದು, ತುಂಬ ಲೇಟಾಗಿ ನಿದ್ದೆ ಮಾಡೋದು, ನಿದ್ದೆ ಮಾಡೋವಾಗ ತುಂಬ ಡಿಸ್ಟರ್ಬೆನ್ಸಸ್ಸು, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು. ಸೊ ನಾವು ಒಳ್ಳೆ ನಿದ್ದೆ ಪ್ರಾರ್ಥನೆ ಮಾಡಿ ಒಳ್ಳೆ ನಿದ್ದೆ ನಾವು ಮಾಡುವಾಗ ತುಂಬ ಈಸಿಯಾಗಿ ದೇವರು ಕನಸಿನ ಮುಖಾಂತರ ಮಾತ್ರ ಮಾತಾಡಲಿಕ್ಕಾಗುತ್ತೆ. ಸೊ ನಾವು ಕರೆಕ್ಟ್ ಟೈಮ್ ನಿದ್ದೆ ಮಾಡಬೇಕು. ತುಂಬ ಎಕ್ಸೆಸ್ ಆಗಿ ನಾವು ಊಟ ಮಾಡಬಾರ್ದು. ಇದು ತುಂಬ ಮುಖ್ಯವಾದ ಕಾರ್ಯ. ಕಂಫರ್ಟಬಲ್ ಆಗಿ ನಾವು ನಿದ್ದೆ ಮಾಡುವ ಖಂಡಿತವಾಗಿ ದೇವರು ಪ್ರತಿದಿನ ಕನಸಿನ ಮುಖಾಂತರ ನಮ್ಮೊಂದಿಗೆ ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಸೊ ಇಷ್ಟು ಕಾರ್ಯಗಳನ್ನು ನಾನು ನಿಮ್ಮೊಂದಿಗೆ ತಿಳಿಸ್ಲಿಕ್ಕೆ ದೇವರು ಸಹಾಯ ಮಾಡಿದ್ರು, ಅದಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ನಂತರ ನಮ್ಮ ಮೈಂಡು ಹೇಗೆ ಕ್ಲಿಯರ್ ಮಾಡಬೇಕು, ತಡೆಗಳಿಂದ ಹೇಗೆ ಕ್ಲಿಯರ್ ಮಾಡಬೇಕು. ಸೊ ಸ್ಪಷ್ಟವಾಗಿ ಕನಸಿನ ಮುಖಾಂತರ ದೇವರ ಶಬ್ದವನ್ನು ಕೇಳ್ಬೋದು. ಅದಕ್ಕಿರುವಂಥ ಕೆಲವು ಕಾರ್ಯಗಳನ್ನು ತಿಳಿಸಿ ನಾನು ಈ ಸಂದೇಶವನ್ನು ನಿಲ್ಲಿಸಿ ಮುಂದೆ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಆಳವಾಗಿ ಇದ್ರ ಬಗ್ಗೆ ನಾವು ಕಲ್ತ್ಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ಹೇಗೆ ಮೈಂಡ್ ಕ್ಲಿಯರ್ ಮಾಡೋದು, ಅನೇಕ ಕಾರ್ಯಗಳು ನಮ್ಮ ಮನಸ್ಸಲ್ಲಿ ಇರುವುದಾದರೆ ಅದು ದೇವರಿಂದ ದರ್ಶನ ಹೊಂದ್ಕೊಳ್ಳೋಕ್ಕೆ ತಡೆಯಾಗಿರುತ್ತೆ. ಸೊ ಆದ್ದರಿಂದ ಯಾವ ಕಾರ್ಯಗಳು ನಮ್ಮ ಮೈಂಡನ್ನು ಬ್ಲಾಕ್ ಮಾಡ್ತಾ ಇದೆ, ನಮ್ಮ ಮನಸ್ಸನ್ನು ತಡೆ ಮಾಡ್ತಾ ಇದೆ ದೇವರಿಂದ ಆ ಸಂದೇಶವನ್ನು ಬರದ ಹಾಗೆ. ಸೊ ನಾವು ಈ ಕಾರ್ಯಗಳು ನಾವು ಸೂಕ್ಷ್ಮತೆಯಿಂದ ನಾವು ಇದಕ್ಕೆ ಜಾಗ ಕೊಡದೇ ಇದ್ದರೆ ಡೈಲಿ ಕನಸುಗಳನ್ನು ನಮಗೆ ದೇವರು ಕೊಡ್ತಾರೆ. ಅದು ಮಾತ್ರ ಅಲ್ಲ, ಅದರ ಅರ್ಥಗಳನ್ನು ಕೂಡ ದೇವರು ತಿಳಿಯಪಡಿಸ್ತಾರೆ. ಸೊ ನಾವು ಪ್ರತಿದಿನ ನಿದ್ದೆ ಮಾಡೋಕ್ಕಿಂತ ಮುಂಚೆ ಮನಸ್ಸಲ್ಲಿ ಯಾರ ಮೇಲೂ ಬೇಜಾರು ಮಾಡ್ಕೊಳ್ಬಾರ್ದು. ಕಾರಣ ಅನ್ಫಾರ್ಗಿವ್ನೆಸ್, ಕ್ಷಮಿಸದೆ ನಾವು ಮಲ್ಕೊಳ್ಬಾರ್ದು. ಅದಕ್ಕೆ ಯೇಸು ಸ್ವಾಮಿ ನಾವು ವಾಕ್ಯದಲ್ಲಿ ಬರೆದಿದೆ, ನಿಮಗೇನಾದರೂ ಬೇಜಾರಾದರೆ, ಸಮಸ್ಯೆಗಳಾದರೆ, ಜಗಳಗಳಾದರೆ, ಕನ್ಫ್ಯೂಷನ್ ಆದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ನಿದ್ದೆ ಮಾಡೋದಕ್ಕಿಂತ ಮುಂಚೆ ಅದನ್ನು ಸರಿಪಡಿಸ್ಕೊಳ್ರಿ, ಅವ್ರನ್ನ ಕ್ಷಮಿಸ್ರಿ ಎಂಬುದಾಗಿ ದೇವರು ತಿಳಿಸೋದನ್ನು ಗಮನಿಸ್ಕೊಳ್ಬೋದು. ಪ್ರೈಸ್ ಲಾರ್ಡ್.
ಮನಸ್ಸಲ್ಲಿ ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಕೋಪದಿಂದ ನಿದ್ದೆ ಮಾಡೋದು, ಬೇಜಾರಿಂದ ನಿದ್ದೆ ಮಾಡೋದು, ಕ್ಷಮಿಸದೆ ವೈರಾಗ್ಯ ಮನೋಭಾವದ ನಿದ್ದೆ ಮಾಡ್ಕೊಳ್ಳೋದು, ಇದೆಲ್ಲ ದೇವರಿಂದ ಬರುವಂಥ ಕನಸುಗಳನ್ನು ತಡೆ ಮಾಡಲಿಕ್ಕೆ ಸಾಧ್ಯ ಇರುವಂಥ ಕಾರ್ಯಗಳಾಗಿರೋದ್ರಿಂದ ಇದಕ್ಕೆ ಜಾಗ ಕೊಡದೆ ನಾವು ನೋಡ್ಕೊಳ್ಳೋದು ನಮಗೆ ನಾವು ಮಾಡಬೇಕಾದ ಕಾರ್ಯ ಆಗಿದೆ. ಬೇರೆಯವ್ರ ಮೇಲೆ ಬೇಜಾರು ಮಾಡ್ಕೊಳ್ಬಾರ್ದು, ಅದು ಕೂಡ ವಾಕ್ಯ ಹೇಳ್ತಾ ಇದೆ. ಡೋಂಟ್ ಕೀಪ್ ಅಫೆನ್ಸ್ ಆನ್ ಎನಿ ಒನ್. ಸೊ ಒಳ್ಳೆ ರೀತಿಯಲ್ಲಿ ನಮ್ಮ ನಿದ್ದೆ ಮಾಡಲಿಕ್ಕಾಗುತ್ತೆ. ಸೊ ಮೈಂಡ್ ಕ್ಲಿಯರ್ ಆಗಿರುತ್ತೆ ದೇವರಿಂದ ಕನಸುಗಳನ್ನು ಹೊಂದ್ಕೊಳ್ಳೋಕ್ಕೆ. ಮೂರನೇದಾಗಿ ನಾವು ನಿದ್ದೆ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ವಾಕ್ಯ ಓದಿ ನಿದ್ದೆ ಮಾಡಿ, ದೇವರೇ ನನಗೆ ವಾಕ್ಯದ ಮುಖಾಂತರ ಕನಸಿನ ಮುಖಾಂತರ ಮಾತಾಡುವಂತೆ ನಾವು ಕೇಳ್ಕೊಂಡು ನಿದ್ದೆ ಮಾಡುವ ಖಂಡಿತವಾಗಿ ದೇವರು ಕನಸಿನ ಮುಖಾಂತರ ಮಾತಾಡ್ತಾರೆ. ನಮ್ಗೆ ಗೊತ್ತಾಗುತ್ತೆ ದೇವರೇ ಮಾತಾಡ್ತಾ ಇದ್ದಾರೆ, ಕಾರಣ ನೋಡಿ ನಾವು ಪ್ರಾರ್ಥನೆ ಮಾಡಿದ್ವಿ. ಪ್ರೈಸ್ ದಿ ಲಾರ್ಡ್. ಸೊ ನಮಗೆ ತುಂಬ ಇಂಪಾರ್ಟೆಂಟ್ ಆದ ಕಾರ್ಯ. ಇನ್ನೊಂದು ಕಾರ್ಯ ನಮಗೆ ಕನಸುಗಳು ತಡೆ ಮಾಡಲಿಕ್ಕೆ ಇರುವಂಥ ಇನ್ನೊಂದು ತಡೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಳೆಯದ ಬಗ್ಗೆ, ಹಳೆಯ ಕಾರ್ಯಗಳು, ಹಳೆಯ ಘಟನೆಗಳು, ಮುಂದೆ ನಡೆದಂಥ ಕಾರ್ಯಗಳು ಯಾವಾಗಲೂ ಅದು ಯೋಚನೆ ಮಾಡ್ತಾ ಇರೋದು ಕೂಡ ದೇವರಿಂದ ಬರುವಂಥ ಕನಸುಗಳನ್ನು ಹೊಂದ್ಕೊಳ್ಳೋಕ್ಕೆ ತಡೆ ಮಾಡುತ್ತೆ. ನಾವು ಅದಕ್ಕೆ ಬೈಬಲ್ ಹೇಳುತ್ತೆ, ಹಳೆಯ ಕಾರ್ಯ ಮರ್ತೋಗ್ರಿ, ನಾನು ಹೊಸ ಕಾರ್ಯ, ಹೊಸ ದರ್ಶನಗಳು, ಹೊಸ ಕಾರ್ಯ ನಾನು ನಿಮ್ಮ ಜೀವಿತದಲ್ಲಿ ಮಾಡ್ತೀನಿ. ಸೊ ನೆನ್ನೆದು ಹೋದ ವಾರ ವರ್ಷಗಳ ಹಿಂದೆ ನಡೆದಂಥ ಘಟನೆಗಳು, ನೋವು ಕೊಡುವಂಥ ಕಾರ್ಯಗಳು ಆವಾಗ ನಮ್ಮ ಮೈಂಡಲ್ಲಿ ನಾವು ತರಬಾರ್ದು. ಅದೆಲ್ಲ ಮರ್ತೋಗ್ಬೇಕು. ಒಂದು ಹೊಸ ದಿನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಸೊ ಹಳೆ ಕಾರ್ಯಗಳಿಗೆ ನಾವು ಜಾಗ ಕೊಡಬಾರ್ದು. ಹಳೆ ಕಾರ್ಯಗಳಿಗೆ ಜಾಗ ಕೊಡ್ತಾ ಇರೋದ್ರಿಂದ ಇವತ್ತಿನ ದಿನ ನಾವು ಹೊಂದ್ಕೊಳ್ಬೇಕಾಗಿರುವ ದೇವರ ವಾಕ್ಯ, ಇವತ್ತಿನ ನಮ್ಗೆ ಹೊಂದ್ಕೊಳ್ಬೇಕಾಗಿರೋ ದೇವರ ಶಕ್ತಿ, ಕೃಪೆ ನಮ್ಗೆ ನಷ್ಟವಾಗುತ್ತೆ. ಸೊ ಹಳೇದು ಮರ್ತೋಗ್ರಿ, ಹೊಸ ದಿನ ದೇವ್ರು ಕೊಟ್ಟಿದ್ದಾರೆ. ಹೊಸ ದಿನ, ಪ್ರತಿದಿನ ದೇವ್ರ ಶಬ್ದ ಕೇಳಿ ಅವತ್ತಿನ ದಿನ ಮಾಡಬೇಕಾದ್ರೆ ಕೆಲಸಗಳನ್ನ ಮಾಡಿ ಮುಂದೆ ಭವಿಷ್ಯಕ್ಕೆ ನಮ್ಮನ್ನು ಪ್ರಿಪೇರ್ ಮಾಡಲಿಕ್ಕೆ ದೇವರು ನಮ್ಗೆ ಸಹಾಯ ಮಾಡಲಿ. ಸೊ ಈ ಕಾರ್ಯಗಳ ಮೈಂಡ್ ನಾವು ಕ್ಲಿಯರಾಗಿ ಮಡಗುವಾಗ ಕನಸುಗಳನ್ನು ನಾವು ದೇವರಿಂದ ಹೊಂದ್ಕೊಳ್ಬೋದು. ದೇವರು ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ಅದು ನಮಗೆ ತುಂಬ ಆಶೀರ್ವಾದವಾಗ್ತಾ ಇರುತ್ತೆ. ಅದು ನಮ್ಮ ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡ್ತಾ ಇದೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರವಾಗಿದೆ. ಸೈತಂತರ ಒಂದು ಆಪತ್ತುಗಳು ದೇವರು ಮುಂದೆನೇ ನಮಗೆ ತಿಳಿಸ್ತಾ ಇದ್ದಾರೆ. ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ದೇವರು ಕನಸಲ್ಲಿ ಕೊಡ್ತಾ ಇದ್ದಾರೆ. ದೇವರು ಕನಸಿನ ಮುಖ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಅದು ನಮಗೆ ಆಶೀರ್ವಾದವಾಗಿರುತ್ತೆ ನಿಶ್ಚಯವಾಗಿ. ಸೊ ಕನಸಿನ ಬಗ್ಗೆ ಕೆಲವು ಕಾರ್ಯಗಳು ನಿಮ್ಮೊಂದಿಗೆ ಸಾರಲಿಕ್ಕೆ ದೇವರು ಸಹಾಯ ಮಾಡಿದ್ರು. ಇದು ನಿಮ್ಗೆ ಆಶೀರ್ವಾದವಾಗಿರುತ್ತೆ ಅಂತ ನಂಬ್ತಾ ಇದ್ದೀನಿ. ನಾವೆಲ್ಲರೂ ನೋಡುವಂಥ ಅನೇಕ ಕನಸುಗಳ ಸಾಧಾರಣವಾಗಿ ನೋಡುವಂಥ ಕೆಲವು ಕನಸುಗಳ ಅರ್ಥಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ, ಮುಂದೆ ಬರುವಂಥ ವೀಡಿಯೋಗಳಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಕನಸಿಗೋಸ್ಕರ ಪ್ರೇಯರ್ ಮಾಡಿ, ದೇವರು ಕನಸಿನ ಮುಖಾಂತರ ನಿಮ್ಮೊಂದಿಗೆ ಮಾತಾಡಲಿ. ನಮ್ಮ ದೇವರು ಇವತ್ತು ಕೂಡ ಮಾತಾಡುವಂಥ ದೇವರಾಗಿದ್ದಾರೆ. ಸೊ ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಕರ್ತನಾಗಿರುವ ಯೇಸು ಸ್ವಾಮಿ, ಪ್ರತಿದಿನ ಕನಸಿನ ಮುಖಾಂತರ ನಿನ್ನ ಜನರೊಂದಿಗೆ ಮಾತಾಡು. ಪ್ರತಿದಿನ ದೇವರೇ ನಿನ್ನ ಶಬ್ದವನ್ನು ಕನಸಿನ ಮುಖಾಂತರ ಕೇಳುವಂತೆ ಸಹಾಯ ಮಾಡು. ಕನಸುಗಳನ್ನು ಮರ್ತೋಗಿರುವವರಿಗೆ ಕರ್ತನೆ ಒಳ್ಳೆಯ ಜ್ಞಾಪಕ ಶಕ್ತಿ ಇರೋ ಜ್ಞಾನವನ್ನು ನೀನು ನೀಡು. ಮರ್ತೋಗಿರುವಂಥ ಕನಸುಗಳನ್ನು ತಿರುಗಿ ನೆನಪು ಮಾಡಿಸು ಕರ್ತನೆ. ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೈತಾನದಿಂದ ಬರುವಂಥ ಕನಸುಗಳನ್ನು ಎದುರಿಸಿ ಅದಕ್ಕೆ ಜಾಗ ಕೊಡದೆ, ಅದೇ ಸಮಯದಲ್ಲಿ ದೇವರಿಂದ ಬರುವ ಕನಸುಗಳನ್ನು ತಗೊಂಡು ದೇವರಿಂದ ಬರುವಂಥ ಪ್ರತಿ ಕನಸುಗಳನ್ನು ಬರೆದು ನಾವು ಅದು ಬರೆದು ಮಾಡಿಕೊಂಡು ಆ ಕನಸುಗಳು ಮುಖಾಂತರ ನಿನ್ನ ಶಬ್ದವನ್ನು ಪ್ರತಿದಿನ ಕೇಳುವಂತೆ ಎಲ್ಲರಿಗೂ ಸಹಾಯ ಮಾಡು. ಕನಸಿನ ಮುಖಾಂತರ ಜನರೊಂದಿಗೆ ಮಾತಾಡು. ನಮ್ಮ ದೇವರೇ ಕನಸನ್ನು ತಿಂದಾಕುವಂಥ, ತಡೆ ಮಾಡುವಂಥ ಎಲ್ಲ ದುರಾತ್ಮನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ತುಂಬ ಸ್ಪಷ್ಟವಾಗಿ ಕನಸಿನ ಮುಖಾಂತರ ನಿನ್ನ ಶಬ್ದವನ್ನು ಕೇಳುವಂತೆ ಪರಲೋಕದ ಕನಸುಗಳು, ದೇವರಿಂದ ಬರುವಂಥ ಕನಸುಗಳು ನಮಗೆ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಪ್ರತಿದಿನ ಕನಸಿನ ಮುಖಾಂತರ ನಮ್ಮೊಂದಿಗೆ ಮಾತಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್. ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಇವತ್ತಿನ ಸಂದೇಶ ನಿಮಗೆ ಆಶೀರ್ವಾದವಾಗಿರುತ್ತೆ ಅಂತ ನಂಬ್ತಾ ಇದ್ದೀನಿ. ದೇವರು ನಿಮ್ಮನ್ನು, ನಿಮ್ಮ ಫ್ಯಾಮಿಲಿಯನ್ನು ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ನಡೆಸಲಿ. ಮಹಿಮೆಯಿಂದ ಮಹಿಮೆಗೆ, ಶಕ್ತಿಯಿಂದ ಶಕ್ತಿಗೆ, ಬಲದಿಂದ ಬಲಕ್ಕೆ. ಗಾಡ್ ಬಿ ವಿತ್ ಯು.